ನಿನಗಾಗಿ ನನಗೆ ಗತಿ ಯಾರು? ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾಂಬೆ ರಾಜನಗರಿಯಲ್ಲಿ ಸರ್ವರ ಸಮಕ್ಷ ಅಪಮಾನಿತಳಾದರು. ಕದ್ದ ಕಳ್ಳಿಯಂತೆ ಕಾಡಿದ ಕಾಡಿಗೆ ತಿಳಿದಿದ್ದು ಆಯಿತು. ಪಾಪಿಯಾದ ಕೀಚಕನ ಭಂಗವನ್ನು ಸಹಿಸಿದ್ದು ಆಯಿತು. ಇನ್ನಾದರೂ ಸ್ವಲ್ಪ ದಿನವಾದರೂ ಸುಖವಾಗಿರುಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಇನ್ನು ಈ ದ್ರೌಪದಿ ಅಣೆಯಲ್ಲಿ ಏನೆಲ್ಲ ಬರೆದಿರುವೆ ತಂದೆ, ಏನೆಲ್ಲ ಬರೆದಿರುವೆ? ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸಿ. ಪ್ರಿಯತಮೆ, ಆವತಾಪದಿನೊಂದು ಕಣ್ಣೀರ ಕರೆದಿರು ಕಾಂತೆ. ಆವತಾಪದಿನೊಂದು ಕಣ್ಣೀರ ಕರೆದಿರು ಕಾಂತೆ. ಪಾಂಡವರ ಪಟ್ಟ ವಹಿಸಿ ಈ ಭೀಮನ್ಮನೋಮಣಿ. ಪಾಂಡವರ ಪಟ್ಟ ವಹಿಸಿ ಈ ಭೀಮನ್ಮನೋಮಣಿ. ವಾಸುದೇವನಾದರೆಯು ನಮಗಿರಲು, ವಾಸುದೇವನಾದರೆಯು ನಮಗಿರಲು ಬಂದಿದೆ ಕೊರತೆ ಪರಮ ಚಿತ್ರಮಿದ ಪರಿಹರಿಸದಿದ್ದೊಡೆ ಈ ಪ್ರಚಂಡ ಭೀಮ. ಏಕೆ ಚಿಂತಿತೆ ದ್ರುಪದ ನಂದಿನಿ, ಏಕೆ ಚಿಂತಿತೆ ದ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ. ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುದದಿಂದ, ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುದದಿಂದ ಕುರುಮದಾಂಧ ದುರುಳರನ್ನು ವಧಿಸಬಿಡೆ ದುರದಲ್ಲಿ. ಕುರುಮದಾಂಧ ದುರುಳರನ್ನು ವಧಿಸಬಿಡೆ ದುರದಲ್ಲಿ. ತೊಳೆ ತಟ್ಟಿ ಪುಡಿಗುಟ್ಟಿ ಗದೆ ಮೆಟ್ಟಿ ನಿಲ್ಲುವೆ, ತೊಳೆ ತಟ್ಟಿ ಪುಡಿಗುಟ್ಟಿ ಗದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ. ವಿಭಿನ್ನ ವಾಸ ಭವನೆಯು ಮರೆಯುವೆ ನಾ ತರುಣಿಯೇ. ವಿಪಿನ ವಾಸ ಭವನೆಯು ಮರೆಯುವೆ ನಾ ತರುಣಿಯೇ. ಕಪಟತನದ ವಂಚಕರ ಹೃದಯವನ್ನು ಸೀಳುವೆ, ಕಪಟತನದ ವಂಚಕರ ಹೃದಯವನ್ನು ಸೀಳುವೆ. ತೊಡೆ ತಟ್ಟಿ ಪುಡಿಗುಟ್ಟಿ ಗದೆ ಮೆಟ್ಟಿ ನಿಲ್ಲುವೆ, ತೊಡೆ ತಟ್ಟಿ ಪುಡಿಗುಟ್ಟಿ ಗದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ. ಏಕೆ ಚಿಂತಿತೆ ದ್ರುಪದ ನಂದಿನಿ. ಏಕೆ ಚಿಂತಿತೆ ದ್ರುಪದ ನಂದಿನಿ. ಪ್ರಿಯತಮೆ, ಏಕೆ ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ ಅವರ ಮೇಲೆ ಪ್ರತೀಕಾರವನ್ನು ನೀವೇ ತೀರಿಸಿಕೊಳ್ಳುವಿರಿ. ಆದರೆ ಸ್ತ್ರೀಯರ ವಿಚಾರದಲ್ಲಿ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಲು ಬೇರೆಯವರ ಅಂಗಿನಲ್ಲಿರಬೇಕು.
ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕಪ್ಪ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಋಷಿಗಳ ಆಜ್ಞೆ? ನಿಮಗಾಗಿ ಅಲೆದು ವನವಾಸಗೈದು ಪರನಿಲ್ದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸಗೈದು ಪರನಿಲ್ದೆ ಸಹಿಸದಾದೆ. ಸರಿಯೇ ನಿಮಗೆ ಅನುಚಿತ ಬಯಕೆ, ಸರಿಯೇ ನಿಮಗೆ ಅನುಚಿತ ಬಯಕೆ. ಕೇಳು ನನ್ನ ಕಥೆಯ ಕಥೆಯ ಪಾಂಡವರ ಪತ್ನಿಯೆನಿಸಿ ಪರಿಭವಣೆ ಸಹಿಸದಾರೆ. ಈ ಪಾಂಡವರ ಪತ್ನಿಯೆನಿಸಿ ಪರಿಭವಣೆ ಸಹಿಸದಾರೆ. ಈ ಶೂರತನವು ಏಕೆ ಮರಿದಾಳ್ತಿ ನನ್ನ ಬಾಳು. ಬಾಳು ಸರಿಯೇ ಅನುಚಿತ ಬಯಕೆ. ಗೆಳೆಯ ಸರಿಯೇ ಅನುಚಿತ ಬಯಕೆ. ಗೆಳೆಯ ಕೇಳು ನನ್ನ ಕಥೆಯ ಕಥೆಯ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಭಂಡಪತಿಗಳನ್ನು. ದ್ರುಪದ ಸುತೆ, ದ್ರುಪದ ಸುತೆ, ಸತಿಯುತೆ ಹಿತ ಮನೋಜ್ಞ ಚರಿತೆ, ಸತಿಯುತೆ ಹಿತ ಮನೋಜ್ಞ ಚರಿತೆ. ಕೇಳೆ ದ್ರುಪದ ಸುತೆ, ಬಡ ಪಿಡಿಯುತ್ತ ಬಡ ಕೌರವರ, ಬಡ ಪಿಡಿಯುತ್ತ ಬಡ ಕೌರವರ ತೊಡೆ ಮುರಿಯದ ಬಿಡುವೆನೆ ಗದೆಯೊಳು ನಾ, ತೊಡೆ ಮುರಿಯದ ಬಿಡುವೆನೆ ಗದೆಯೊಳು ನಾ. ಬಂಡ ದುಶಾಸನ ಕರುಳಂ ಬಗೆದು, ಬಂಡ ದುಶಾಸನ ಕರುಳಂ ಬಗೆದು ಹಿಡಿದಲೆ ರಘುತಲಿ ಮುಡಿಗಟ್ಟಿಸುವೆ. ಕೇಳೆ ದ್ರುಪದ ಸುತೆ, ಸತಿಯುತೆ ಹಿತ ಮನೋಜ್ಞ ಚರಿತೆ, ಸತಿಯುತೆ ಹಿತ ಮನೋಜ್ಞ ಚರಿತೆ. ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ, ಕೇಳೆ ದ್ರುಪದ ಸುತೆ. ಅಣ್ಣನ ಅವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಈ ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವನು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ ನೀವು? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದರು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ಅಪಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ಇನ್ನೇನು ನಿನ್ನ ಪತಿಗಳು ದೂತನನ್ನು ಸಂಧಿಗಾಗಿ ಕಳಿಸಿರುವರು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟಬೇಷ್ಟೆ ಎಂದು ಅಪಹಾಸ್ಯ ಮಾಡಿದಳು. ಸ್ವಾಮಿ, ಏನು
ಪುನಃ ದುರ್ಯೋಧನನಿಗೆ ಪುನಃ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ರಾಯಭಾರಕ್ಕೆ ಯಾರು ಹೋಗಿರುವರು ಪಾಂಚಾಲಿ? ಯಾರು ಸ್ವಾಮಿ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಏನು ವಿಲಾಸ ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆದ್ರೂ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರಿ. ಏನೆಂದು ಹೇಳೇ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿ ಕಟ್ಟುವುದಿಲ್ಲ ಎಂದು. ಚಮತ್ಕಾರವಾದ ಉತ್ತರ, ಚಮತ್ಕಾರವಾದ ಉತ್ತರ. ಭೇಷ್! ಅರುಳು ಊರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆ ಮುಗಿಸಿದೆ ಎಂದು ತಿಳಿದಿದ್ದೆ. ಬಾ ಪಾಂಚಾಲಿ, ಬಾ. ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೋ. ಪ್ರಾಣೇಶ್ವರ, ಎಷ್ಟೇ ಆಗಲಿ ನೀನು ನನ್ನ ಮುದ್ದಿನ ಜಾಣೆಯಲ್ಲವೇ? ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಮಹಾಭೀಮನ ಮಡದಿಯು ನೀನೆ, ಮಾಡಿದ ಪಂಥವ ನಡೆಸದೆ ಬಿಡಲ. ಮಹಾಭೀಮನ ಮಡದಿಯು ನೀನೆ, ಮಾಡಿದ ಪಂಥವ ನಡೆಸದೆ ಬಿಡಲ. ಕುರುಕುಲಾದವರ ನಾಶವಗೈವೆ, ಕುರುಕುಲಾದವರ ನಾಶವಗೈವೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಮಹಾಭರತಿಯ ರಾಜನು ನೀನೆ, ಆಡಿದ ಮಾತನು ನಡೆಸದೆ ಬಿಡಲ. ಮಹಾಭರತಿಯ ರಾಜನು ನೀನೆ, ಆಡಿದ ಮಾತನು ನಡೆಸದೆ ಬಿಡಲ. ಬಿಚ್ಚಿದ ಮುಡಿಯ ಕಟ್ಟಿಸದಿಲ್ಲ, ಬಿಚ್ಚಿದ ಮುಡಿಯ ಕಟ್ಟಿಸದಿಲ್ಲ. ಜಾಣ ಮುದ್ದಾಡುವೆ ಬಾಬಾರ. ಈ ಪ್ರೀತಿಯ ಮಡದಿಯ ರಾಜನು ನೀನೆ, ಈ ಪ್ರೀತಿಯ ಮಡದಿಯ ರಾಜನು ನೀನೆ. ಜಾಣ ಮುದ್ದಾಡುವೆ ಬಾಬಾರ. ಕುರುಳ ದುಶಾಸನ ಒಡಲನ್ನು ಬಗೆದು, ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು. ಸತ್ಯವೇ? ಸತ್ಯ. ಕುರುಳ ದುಶಾಸನ ಒಡಲನ್ನು ಬಗೆದು, ಪಾಪಿ ದುರ್ಯೋಧನ ತೊಡೆಯನ್ನು ಮುರಿದು. ಕಟ್ಟಿದ ಮುಡಿಯನ್ನು ಬಿಚ್ಚಿಸದಿಯರೆ, ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿಯರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರೆ. ಬಾಪ್ರಿಯೇ ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಪ್ರಾಣಕಾಂತ, ನೆನಪಿದೆಯೇ? ಇಂತೆ ಒಂದು ದಿನ
ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದಿರಿ. ಅದು ನೆನಪಿದೆ ತಾನೇ? ಪುನಃ ಪ್ರಿಯೆ, ನನ್ನ ಪ್ರಿಯೆ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ಭೀಮಸೇನ. ಮಾಡಿದ ವಾಗ್ದಾನದಂತೆ ನಡೆಯಬೇಕೆಂಬುದೇ ನನ್ನ ಬಯಕೆ. ಏನು ಮಾಡಲಿ, ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮರಾಯನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಧಿಕ್ಕರಿಸುವವರ ಸೊಕ್ಕಡಗಿಸದ ಬಿಡುವೆನೆ ನಾವು. ಧಿಕ್ಕರಿಸುವವರ ಸೊಕ್ಕಡಗಿಸದ ಬಿಡುವೆನೆ ನಾವು. ದುರಾಂಕಾರಿಗಳ ಧರ್ಮವು ಭೂಮಿಗೆ ತುಳಿಯುವೆ ನಾವು. ದುರಾಂಕಾರಿಗಳ ಧರ್ಮವು ಭೂಮಿಗೆ ತುಳಿಯುವೆ ನಾವು. ದುರಾಗ್ರದೋಳೆನ್ನ ಶೌರ್ಯವನರಿಯದೆ, ದುರಾಗ್ರದೋಳೆನ್ನ ಶೌರ್ಯವನರಿಯದೆ ಧಿಕ್ಕರಿಸುವವರ ಸೊಕ್ಕಡಗಿಸದ ಬಿಡುವೆನೆ ನಾವು. ಧರೆಯೊಳು ಕುಂತಿ ಕುಮಾರರ ಧರ್ಮವನ್ನರಿಯದೆ ಜರಿದವರಾರಾದರೂ ಸರಿ. ಧರೆಯೊಳು ಕುಂತಿ ಕುಮಾರರ ಧರ್ಮವನ್ನರಿಯದೆ ಜರಿದವರಾರಾದರೂ ಸರಿ. ಸಿಗಿದವರ ಹೃದಯವ ಬಿಗಿರಕ್ತ ಹೊರತೆಗೆದು, ಸಿಗಿದವರ ಹೃದಯವ ಬಿಗಿರಕ್ತ ಹೊರತೆಗೆದು ನರಿನಾಯಿ ಹದ್ದುಗಳಿಗೆ ಆನಂದ ಪಡಿಸುವೆ. ನರಿನಾಯಿ ಹದ್ದುಗಳಿಗೆ ಆನಂದ ಪಡಿಸುವೆ. ದೊಡ್ಡ ಪಾಂಡು ಕುಮಾರರ ನಿಲ್ಲಿಸೆ, ದೊಡ್ಡ ಪಾಂಡು ಕುಮಾರರ ನಿಲ್ಲಿಸೆ. ಧಿಕ್ಕರಿಸುವವರ ಸೊಕ್ಕಡಗಿಸದ ಬಿಡುವೆನೆ ನಾವು. ಧಿಕ್ಕರಿಸುವವರ ಸೊಕ್ಕಡಗಿಸದ ಬಿಡುವೆನೆ ನಾವು. ದುರಾಂಕಾರಿಗಳ ದರ್ಪೋ ಭೂಮಿಗೆ ತುಳಿಯುವೆ ನಾವು. ದುರಾಂಕಾರಿಗಳ ದರ್ಪೋ ಭೂಮಿಗೆ ತುಳಿಯುವೆ ನಾವು. ದುರಾಗದೊಳೆನ್ನ ಶೌರ್ಯವನರಿಯದೆ, ದುರಾಗದೊಳೆನ್ನ ಶೌರ್ಯವನರಿಯದೆ ಧಿಕ್ಕರಿಸುವವರ ಸೊಕ್ಕಡಗಿಸ. ಸಂಧಿಯ ಪ್ರಸ್ತಾವವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ಹೇಳುತ್ತಿದ್ದರು. ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನು ಶಾಂತಿ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಬಿಡುಗೋಪವ ಮನದಿ ಅನುಜ, ಬಿಡುಗೋಪವ ಮನದಿ. ಬಿಡುಗೋಪವ ಮನದಿ ಅನುಜ, ಬಿಡುಗೋಪವ ಮನದಿ. ಹುಡುಗಿ ಸಮರ ಬಯಸುವುದನ್ನು ಸೀತ. ಸಹೋದರ, ಹುಡುಗಿ ಸಮರ ಬಯಸುವುದನ್ನು ಸೀತ. ಬಿಡುಗೋಪವ ಮನದಿ ಅನುಜ, ಬಿಡುಗೋಪವ ಮನದಿ. ಭೀಮಸೇನ, ಮಡದಿ ಪಾಂಚಾಲಿಯ ತಿರುಮುಡಿ ಜಾಪವು ಗುರು ಸಂಚಾರದ ನರಳಿಸುವುದಿರುವುದೇ. ಮಡದಿ ಪಾಂಚಾಲಿಯ ತಿರುಮುಡಿ ಜಾಪವು ಗುರು ಸಂಚಾರದ ನರಳಿಸುವುದಿರುವುದೇ. ತಾಳಿದವನ ಮುಂದೆ ಬಾಳಿಬರೋ ಎಂಬ. ಸಹೋದರ ಪಾಂಚಾಲಿ, ತಾಳಿದವನ ಮುಂದೆ ಬಾಳಿಬರೋ ಎಂಬ ಹಿರಿಯರ ಬಾಳಿಗೆ ಬಯಸುವುದನ್ನು ಸೀತ. ಹಿರಿಯರ ಬಾಳಿಗೆ ಬಯಸುವುದನ್ನು ಸೀತ.
ಬಿಡುಗೋಪವ ಮನದಿ ಅನುಜ ಬಿಡುಗೋಪವ ಮನದಿ ದುಡುಗಿ ಸಮರ ಬಯಗುವುದನ್ನು ಚಿಂತ ಬಿಡುಗೋಪವ ಮನದಿ. ಸಹೋದರ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರಿ ಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಲಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಬೇಕು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮಾನಿಸಬಹುದು, ನಕುಲ ಸಹದೇವರು ಒಪ್ಪಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಆದರೆ ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಇವೆರಡೇ ಗುರುಕುಲವನ್ನು ನಿರ್ಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಸಹೋದರ, ನಿನ್ನ ಕೋಪವು ತಿಳಿಸಕ್ಕೆ ನಮ್ಮಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮಗೆಲ್ಲರಿಗೂ ಹಿರಿಯವನು. ಆತನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಆಚರಿಸುವುದು ಸೂಕ್ತವಲ್ಲ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧವು ಎಂತ ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಪ್ರಾರಂಭಿಸಿದಾದರೆ ಮುಂದೆ ನಮ್ಮ ಆವಿಷ್ಕಾರಕ್ಕೆ ನಾವೇ ದುಃಖಿಸಬೇಕಾಗಿರುವುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ಪ್ರಾಣೇಶ್ವರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ನಿಮಗಿಲ್ಲದಾಯಿತಲ್ಲ. ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ, ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಈ ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ತಡೀರಿ. ನಮ್ಮಣ್ಣನು ನಿಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಆತನಲ್ಲಿ ರಾಜ್ಯಸಭೆಯ ಸಮಾಚಾರವನ್ನು ಕೇಳಿ ನಂತರ ನಿಮ್ಮ ಇಷ್ಟ ಬಂದಂತೆ ಮಾಡಿ. ಅಣ್ಣ, ಆಕಾಶ ಭೂಮಿಗಳ ಅಳೆದಂತ ಪಾದ. ಅಣ್ಣ, ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನಾದಿರಲಿ ಕುಣಿದಾಡಿದ ಪಾದ. ಕಾನನದಿ ಕಲ್ಲಾದ ಶಿವಸತಿಗೆ ಜೀವವ ತಂದ. ಅಣ್ಣ, ಕಾನನದಿ ಕಲ್ಲಾದ ಶಿವಸತಿಗೆ ಜೀವವ ತಂದ. ರಂಗನ ಪಾದವ ನಂಬಿದೆ ನಯ್ಯ, ಓ ದೇವ ದೇವ ಪ್ರಭೋ ಮಾಧವ, ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನಯ ಪಾವನ ಪಾದಗಳ ಮಣ್ಣಿಸಲಾಗಿಯ ಮಾತುಗಳ ಕಾಣೆನು ತಂದೆ ಮಾಧವ. ಓ ದೇವ ದೇವ ಪ್ರಭೋ ಮಾಧವ, ಪ್ರಭೋ ಮಾಧವ. ಅಣ್ಣ, ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ, ಭಕ್ತರಿಗೆ ಮುಕುತಿಯನ್ನು ಕೊಡುವಂತ ಪಾದ.
ಪರಮಾತ್ಮ ಪರಮಾತ್ಮ, ನೀವು ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹಳವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯುತ್ತೇ ದೇವ? ಓ, ನಡೆಯಿತು ಯುಧಿಷ್ಠಿರ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಇನ್ನಿಲಿರು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ನಮ್ಮಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನನ್ನ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ. ವಂಚು ಮಾಡಿ ಸಂಚು ಹಾಕಿ ಕಿಚ್ಚನ್ನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಕೃಷ್ಣ ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಜೆ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ನುಡಿಸಲು ಹೊರಟಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಗೆ ಇಷ್ಟೊಂದು ಆಕ್ರೋಶ? ನೀನು ನಿಜವಾಗಿಯೂ ಇಳಂಬಾಪತಿಯೇ ಭೀಮಸೇನ? ನಿನಗೆ ಇಷ್ಟೊಂದು ಹಾಸಾಯನ ಏಕೆ ಭೀಮಸೇನ? ಸಾಮಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಳಗೆ ಈ ಪ್ರಚಂಡನ ಬಿಡನಿಗೆ ಅದೆಂತ ಸಂಬಂಧ ಇರುವುದಯ್ಯ, ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಮುಂದೇನಾಯಿತು? ಧರ್ಮನನ್ನ ಪರಮಾತ್ಮ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರೆಲ್ಲರೂ ಒಪ್ಪಿದರು. ಆ ದುರ್ಯೋಧನನು ಸಹ ಒಪ್ಪಿದನು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನಿಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮಸೇನನ್ನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶನಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ. ಇಲ್ಲಯ್ಯ, ನಿಜವಾಗಿಯೂ ನೀನು ಇಳಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನೀನು ಒಪ್ಪು ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲ್ಲ. ಹೇಳು ಹೇಳು, ಏನ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡು. ಇಲ್ಲ ಇಲ್ಲ, ಕುಳಿತುಕೊಳ್ಳದ ಹೊರತು ನಿಂತುಕೊಂಡರೆ ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು. ಎಲ್ಲಿ ಆ ಗದೆಯನ್ನು ನಿನ್ನ ಸ್ವಲ್ಪ ದೂರ ಬಿಡು. ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದೂ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಕೃಷ್ಣ, ಬಿಡಯ್ಯ ಬಿಡಯ್ಯ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನಿನ್ನ ಕೈಯಲ್ಲಿ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡಮುಣಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಈ ದೋರ್ದಂಡನನ್ನು ನಾನು ಬಂಧಿಸಲು ಸಾಧ್ಯವೇ? ಹಾಗೆ ಆಗಲಿ. ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವುದಿಲ್ಲ.
ಅಣ್ಣ ಪರೀಕ್ಷಿಸಿ ನೋಡು. ಆ ಈಗ ಕೇಳಿರಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರ್ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರ ದುರಾತ್ಮರು? ಮತ್ತಿನ್ನಾರು? ದುರಾಚಾರಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದ, ದುರಹಂಕಾರಿಯಾದ ಅವನ ತಮ್ಮ ದುಶ್ಯಾಸನ ಕಾರ್ಯ ನಡೆಸಿದ. ಇಂತಹ ಸಾಹಸವು ಮತ್ಯಾರಿಂದ ಸಾಧ್ಯ? ಯಾಜ್ಞಸೇನೆ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಆ ಕೌರವನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಸುಡುವೆ ಕುರುಕುಲವನ್ನೆಲ್ಲ, ಸುಡುವೆ ಕುರುಕುಲವನ್ನೆಲ್ಲ, ಗಾಂಧಾರ್ಯಕ್ಕ ಊರೊಂದು ಮಕ್ಕಳ, ಕಡಿವೆ ಕರ್ಣನ ಶಿರವ, ಕಡಿವೆ ಕರ್ಣನ ಶಿರವ, ಕರೆದು ರಣಚಂಡಿ ಗೌತಣವ ಕೊಡುವೆ, ಇದು ಸತ್ಯ. ಅಣ್ಣ ಭೀಮಸೇನ ಸಾಲೆಯಿಂದ ಹೇಳಿ ಕಳಿಸಿದ ಸಂಧಿಯ ಪ್ರಸ್ತಾವವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ನಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ಬುದ್ಧಿ ಕಲಿಸುವುದೊಂದೇ ಉತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಸಹ ಕೊಡುವುದಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ, ರತಿಕರ ವೀರ ಘೋಷಣೆಯಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಎಂದು ಅಪೇಕ್ಷೆ ಪಟ್ಟವನಲ್ಲ. ನನ್ನ ಸರ್ವ ಪ್ರಯತ್ನಗಳೆಲ್ಲವೂ ವಿಫಲಗೊಂಡವು. ಪಾಂಚಾಲೆ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ ಧನುಂಜಯ, ಪರಮಾತ್ಮ, ಏನು ಯಾರೂ ಬಿಡಿಸುವುದಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಹರ 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 ಮಹಾದೇವ. ಅರ್ಜುನ, ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಹರ ಬ್ರಹ್ಮ ಸುರಗಂಧರ್ವರು ತಾಂ ಬರದಿ ಬಂದೆನ್ನ ತಡೆದರು, ಬಿಡನಾಂ ಕುರುಕುಲ ನೀಚರ. ಘೋರ ದುರವಂಗೈದು ಶತ್ರುಗಳ ಶಿರಗಳನ್ನು ಚಂಡಾಡುವೆ ಈ ಕ್ಷಣದೋ. ಬಲಶೂನ್ಯದ ಕುಲ ಹೇಡಿಗಳನ್ನು ತಲೆದಂದು ರಣದ ತಲೆಗಳನ್ನು ಜನಗಳನ್ನು ಕಲಿ ರಣದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ತಲೆದಂದು ರಣಕ್ಕೆ ತಲೆಗಳನ್ನು ಜನಗಳನ್ನು ಕಲಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ದುರ್ಬನು ಮುಟ್ಟಿದ ಚಂಡ ಕೌರವನ ಕುಂಡಿಗೆ ಸಿರಿ. ಪಾಂಡವರ ರಸಿಯ ದುರ್ಬನು ಮುಟ್ಟಿದ ಚಂಡ ಕೌರವನ ಕುಂಡಿಗೆ ಸಿರಿ. ಕಂಡ ಎಲುಬುಗಳ ತುಂಡರಿಸಿ ರಣ ಚಂಡಿ ಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ರಣ ಚಂಡಿ ಗೌತಣವ ಮಾಡಿಸುವೆ. ಭಾರ್ಗರವ ಕಾರ್ಮೋಣ ತನ್ಮಯ ಆರ್ಪಡಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ. ಭಾರ್ಗರವ ಕಾರ್ಮೋಣ ತನ್ಮಯ ಆರ್ಪಡಿಸಿ ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ. ದರ್ಪದಿಂದರುವ ಕುರುವರ ಶಿರಗಳ ಕಡೆದು ಗಿರ ಗಿರನೆ ಗಿರ ಗಿರನೆ ನೆಲಕ್ಕಪ್ಪಳಿಸುವೆ. ಭೀಮಸೇನ, ಬಲಶೂನ್ಯಗಳ ಕುಲ ಹೇಡಿಗಳನ್ನು ತಲೆದಂದು ರಣಕ್ಕೆ ತಲೆಗಳನ್ನು ಜನಗಳನ್ನು ಗೆಲ್ಲಿ ರಣದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯಗಳ ಕುಲ ಹೇಡಿಗಳನ್ನು ತಲೆದಂದು ರಣಕ್ಕೆ ತಲೆಗಳನ್ನು ಜನಗಳನ್ನು ಗೆಲ್ಲಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ
ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವಾದರೆ, ತಾಯಿ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ಬಿಸಿ ರಕ್ತದಿಂದ ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಗಾಳಿಯಿಂದ ಒದ್ದು 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 ಪುಡಿ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ದ್ರೌಪದಿಯ ಬಿಡುಮುನೆಯನ್ನು ಕಟ್ಟಿಸುತ್ತೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಅರ್ಜುನ, ರಥವನ್ನು ಸಿದ್ಧಪಡಿಸು. ಸಪ್ತಾಶ್ವರದ ಮಾರೂಢಂ ಪ್ರಚಂಡಂ ಕಶ್ಯಪಾ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮಿ ತಂ ಸೂರ್ಯದೇವ, ಕಾಪಾಡು ಕಾಪಾಡು. ಅರಿಯಲಾಗದ ಘೋರಸ ದೇಹದಾಪ್ತಿಯೊಳ್ಳುದುತೆ ಹರಿಯಲಾರದ ಘೋರಸ ದೇಹದಾಪ್ತಿಯೊಳ್ಳುದುತೆ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ನೀಡಿತೋ ಶೋಧನೆಯ ಗೈಯದೆ ಭಾಸ್ಕರ, ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಸಾಮನ. ಶಾಂತಿ ನೀಡೋ ಶಾಮನ. ಅರಿಯಲಾಗದ ಘೋರಸ ದೇಹದ ಅರಿಯಲಾಗದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ಒಂದೇ ತಾಪಕ್ಕೆ. ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪಕ್ಕೆ. ನೀಗಿಸೋ ಶೋಧನೆಯ ಗೈಯದೆ ಭಾಸ್ಕರ, ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಸಾಮನ. ಶಾಂತಿ ನೀಡೋ ಶಾಮನ. ಅರಿಯಲಾಗದ ಘೋರಸ ದೇಹದಾಪ್ತಿಯೊಳು ಅರಿಯಲಾಗದ ಘೋರ ಸಂದೇಹ. ಭಾಸ್ಕರ, ಭಾಸ್ಕರ, ಭಾಸ್ಕರ. ಓಂ ನಮೋ ಸೂರ್ಯದೇವಾಯ, ನಮೋ ಸೂರ್ಯದೇವಾಯ.
ನಮಸ್ತೆ ನಮಃ. ಓಂ ನಮೋ ಸೂರ್ಯದೇವಾಯ. ಓಂ ನಮೋ ಸೂರ್ಯದೇವಾಯ. ಓಂ ನಮೋ ಸೂರ್ಯದೇವಾಯ. ಓಂ ಕರ್ಣ. ಸೂರ್ಯದೇವಾಯ. ಓಂ ನಮೋ ಮಗು. ಸೂರ್ಯದೇವಾಯ. ಕರ್ಣ. ಯಾರು? ನಾ ಏಕಾಗ್ರತೆಯನ್ನು ಭಂಗಪಡಿಸಿದ್ರು ನೀವು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಗಳು ನಾನೇ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಎಂದರೆ ನನ್ನ ಎತ್ತ ತಾಯಿ. ಅಮ್ಮ, ಇದೋ ನಿನಗೆ ಅನಂತ ನಮಸ್ಕಾರಗಳು. ಎಂತಹ ಕೀರ್ತಿ ಅಮ್ಮ ನನ್ನದು. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ಧರುಷಣವು ಲಭಿಸಿತಮ್ಮ. ಅಮ್ಮ, ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಬಯಸಿದ ಧರುಷಣವು ಲಭಿಸಿತಮ್ಮ. ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಕರುಣೆಯ ಕರುಣೆಯ ತೋರಿದೆ ಕುವರನ ಎಂದಿಗೆ ಋಣವ ತೀರಿಸಲಿಲ್ಲ. ಎಂದಿಗೆ ಋಣವ ಜನಿಸಿದ ಮರುಕ್ಷಣವೇ ನೆಲೆಗೆಸದೆ ಎಂದೇ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ನೆಲೆಗೆಸದೆ ಎಂದೇ. ಮಗುವನ್ನು ಬಹುದಿನದ ಭಯಕ್ಕೆ ಹೋಲಿಸಿದಮ್ಮ. ಬಯಸಿದ ಧನುಷಣವು ಲಭಿಸಿದಮ್ಮ. ಬಹುದಿನದ ಭಯಕ್ಕೆ ಹೋಲಿಸಿದಮ್ಮ. ನಾ ಮಾಡಿದ ಅಪರಾಧ ಏನುದು ತಾಯಿ? ನಾ ಮಾಡಿದ ಅಪರಾಧ ಏನುದು ತಾಯಿ? ಜೀವವ ಬೆರೆಸಿ ಜೀವವ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ
ಏಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ. ಹೌದಲ್ಲ? ಐವರ ಮಾತೆ ನಿನಗಿರುವುದೇ ಬಹುದಿನದ ಭಯಕ್ಕೆ ಒಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಭಯಕ್ಕೆ ಒಲಿಸಿದಮ್ಮ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗಪ್ಪ. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಅಲ್ಲಿನ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವೆ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತ್ರ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ಹೀನಾ ಎಂದು ಹೀಯಾಳಿಸುತ್ತಿರುವಾಗ ನಿನ್ನದೊಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತಿಸಿದು ಈ ವಿಭಿನ್ನ ಪ್ರಪಂಚದಲ್ಲಿ ಈ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಅಮ್ಮ, ಕರ್ಣಜನ ಮಧ್ಯೆ ಈ ಭೀಕರ ಕಮರೇನೇಕಮ್ಮ ಸೃಷ್ಟಿಸಿದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಅಮ್ಮ, ಇಷ್ಟು ದಿನ ಮೇಲಾದರೂ ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿ ಬಂದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾ ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕನ್ಯಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ಪ್ರಾಯದಲ್ಲಿ ಭಾಸ್ಕರನ ಕರುಣೆಯೋ ನವಮಾಸ ತುಂಬಿನಿ ಜನನವಾದೆ ಕಂದ ನವಮಾಸ ತುಂಬಿನಿ ಜನನವಾದೆ ಕಂದ
ಮೊದಲೇನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳ ಶೂಲದಂತೆ ಹಿಡಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡದ ಪ್ರಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು. ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸಯ್ಯ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಅಂಥ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಹಾಗೆ ಹೋಯ್ತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳುತ್ತಾಯಿ, ಅಗತ್ಯವಾಗಿ ನಡೆಸುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ,
ಇದುವರೆಗೂ ಆ ಪಾಂಡವರು ನನ್ನ ಸಹೋದರ. ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನಂದಿಂದಲೇ ಸಾಧಿಸಬೇಕಾಗಿದ್ದಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಕ್ಕಿಂತ ಕಡೆ ಆಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕಣ್ಣಿನಿಂದ ನೀಚನೆಂದು ಶಪಿಸರೆ. ಅಮ್ಮ, ಇಂತಹ ಸನ್ನಿಹಿತ ಪರಿಸ್ಥಿತಿಯಲ್ಲಿ ನೀನು ಹಿತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ಪಾಪಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯನ್ನು ನನ್ನದಿರಲಿಲ್ಲವಲ್ಲ. ಇದರಲ್ಲಿ ನನ್ನ ಅಪರಾಧವೇನು ತಾಯಿ? ನೀನು ನಿಷ್ಕರಣೆಯಿಂದ ಬಿಸಾಕಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಅಯ್ಯೋ, ಪುನಃ ಚಿಗುರುದೇನಮ್ಮ? ಅಮ್ಮ, ಶ್ರೀಕೃಷ್ಣನ ಪಾಂಡವರೇ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನ ಅಭವಿಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಬಿಡಮ್ಮ ನಿನ್ನ ಚಿಂತೆಯನ್ನು. ಹಾಗಲ್ಲ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಹೋಗಲಿ, ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಮಾ, ಈ ಕಣ್ಣನ್ನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೇ ಮಡಿಯುವನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನು ನನ್ನ ಮೇಲಿರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಹೀನ ಎಂದು ಧೂಳಿ ಬಿಟ್ಟಿದ್ದಾಗ ಬಹುಮನ್ನಣೆಯಿಂದ ಸಾಗಿಸಲಿಗಿದನಲ್ಲವೇ ತಾಯಿ? ಈ ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯದ ಸಕನಂತೆಯೂ ನನ್ನನ್ನೇ ನಂಬಿ ಈ ಹುತ್ತಡ ಹೋಗಿರುವಾಗ ಆತನು ತೊರೆಯುವುದು ಧರ್ಮವೇ? ಸರ್ವತಃ ಆಗಲಾರದು ತಾಯೇ. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು, ಹೋಗಲಿ ಬಿಡು ಕಂದ. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ. ಪಾಂಡವರ ಮೇಲೆ ನಿನಗೆ ಏಕಮ್ಮ ಇಷ್ಟೊಂದು ಪ್ರೀತಿ? ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ, ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ, ಕಡಲ ತೀರದಲ್ಲಿ ಕಳೆದು ಹೋದ ಬಾನು ಭೂಮಿ ನೀರು ಬೀಳಲು. ಹೌದಮ್ಮ, ಕಡಲ ತೀರದಲ್ಲಿ ಕಳೆದು ಹೋದ ಬಾನು ಭೂಮಿ ನೀರು ಬೀಳಲು. ಈ ದೇಹವೇ ಚೂರಾಗಲು ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇ
ದೇಹ ಬೆಳೆಯಿತು. ಹೌದಮ್ಮ. ನದಿಯ ತೀರದಲ್ಲಿ ಪ್ರಾಣ ಉಳಿಯಿತು. ನನ್ನ ಸ್ವಾಮಿಯ ದೇಹ ಬೆಳೆಯಿತು. ಮಮತೆಯ ಮರೆಯಿತು, ಸೋದರ ತೊರೆಯಿತು. ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ದುರದೊಳರ್ಜುನ ರಣದೊಳರ್ಪಣ, ನನ್ನ ಸ್ವಾಮಿ ದೇಹ ದರ್ಪಣ. ಹೌದಮ್ಮ, ಖಂಡಿತವಾಗಿ ದುರದೊಳರ್ಜುನ ರಣದೊಳರ್ಪಣ, ನನ್ನ ಸ್ವಾಮಿಯ ದೇಹ ದರ್ಪಣ. ನಿನ್ನಾಣೆಗೂ ನನ್ನಾಣೆಗೂ ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ ಅಮ್ಮ, 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 ಅಮ್ಮ. ಆಗಬಹುದು ತಾಯಿ, ಉಳಿಸುವೆನು. ಯಾರನ್ನು ಬೇಕಾದರೂ ಉಳಿಸುವೆ ತಾಯಿ. ಆದರೆ ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲ್ಲ. ಹೌದಮ್ಮ, ಆವತ್ತು ನಡುವೆ ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿ ಆನಂದ ಪಟ್ಟರೆ ಅಂದು ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುತ್ತದೆ. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರು ಅಥವಾ ನನ್ನಿಂದ ಅರ್ಜುನನ ಮೃತನಾದರು ಐವರು ಮಕ್ಕಳು ಉಳಿದೇ ಉಳಿವರಮ್ಮ. ಬಿಡಮ್ಮ ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೆಷ್ಟೊಂದು ವೈರವೇಕೆ ಕಂದ? ಅರ್ಜುನನ ಮೇಲೆ ನಿನಗೆಷ್ಟೊಂದು. ಆಯ್ತು ಆಯ್ತು, ಆದರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನು ನೀನು ನಡೆಸಿಕೊಡ್ತೀಯಾ? ಅದೇನು ಹೇಳ್ತೀನಿ, ಅಗತ್ಯವಾಗಿ ನಡೆಸುವೆ. ಸತ್ಯವಾಗಿ ನಡೆಸಿಕೊಡುವಿಯಾ? ಎತ್ತ ತಾಯಿ ಒಂದು ಮಾತನ್ನು ನಡೆಸಿಕೊಡುವಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ ತಾಯಿ? ಹೇಳುವೆನು ಕೇಳಮ್ಮ. ನುಡಿದು ನಡೆಸಲಾರದ ತೊಡುಕೂಡನೆ ಈ ಕರ್ಣನಂತೆ ಸೂರೆತನುದು. ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನಡೆಸುವೆನು ಧರ್ಮದ ನಾಡೆ, ಒಪ್ಪಿತ ನಾಡೆ, ನಾಡೆ ಜನನೀ. ಹಾಗಾದರೆ ಕೇಳಿಕೊಮ್ಮ, ಈ ಜಗತ್ತಿನಲ್ಲಿ ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ತೊಟ್ಟ ಬಾಣವ ತೊಡುವುದಿಲ್ಲವೆನುತ.
ಭಯಂಕರವಾದ ಯುದ್ಧದಲ್ಲಿ ನೀನು ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಏ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟಾದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ಕಾಪಾಡಬೇಕು ನನ್ನ ಸ್ವಾಮಿ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನೇ ಅಪಹರಿಸಿದನು. ಆತನ ದುರದೃಷ್ಟಿಗೆ ಸರಿಯಾಗಿ ವಿದುರನು ಸರ್ವೋತ್ತಮದ ಬಿಲ್ಲನ್ನೇ ಮುರಿದು ಬಿಸಾಡಿದ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗಲಾದರೂ ನನ್ನ ಎತ್ತ ತಾಯಿ ಕೆಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಅಮ್ಮ, ಮಾಡಲಿ ಮಾಡಲಿ, ಪ್ರಪಂಚ ದೈವ ಎಲ್ಲ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗೇ ಮಡಿ ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತಮ್ಮ. ಇನ್ನೂ ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನೀವು ನಿಶ್ಚಯದಿಂದ ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ನಿನ್ನ ಮಗನನ್ನು ಸಂದೇಹ ತಾಯಿ. ಎತ್ತ ಕರುಳಿನ ಬಾಧೆಯೇನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕಣ್ಣನ ಭಾಷೆಯ ಕೇಳಮ್ಮ. ದೇಹವ ಬಿಡುವಮ್ಮ. ಹಿಡಿಯುವುದೊಂದು ಬಾಣದ ಗುರಿ, ಕೊಡುವುದಿಲ್ಲನ ಮತ್ತೊಂದ. ಸಂತೋಷವೇ ತಾಯಿ? ಹೌದಮ್ಮ. ಹಿಡಿಯುವುದೊಂದು ಬಾಣದ ಗುರಿ, ಕೊಡುವುದಿಲ್ಲನ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಹೌದಮ್ಮ. ಮುಗಿಲೆ ಹಿಡಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಬಿಟ್ಟಾಡೆ ತೊಂದರೆ ನಮ್ಮ ನಿನ್ನಾಡ ಸತ್ಯವಮ್ಮ. ಬಿಡು ಚಿಂತೆಯ ಜನರೇ. ನೀನು ನಿಶ್ಚಿಂತೆಯಿಂದ ಹೋಗಿ ಬರ್ತಾಯಿ. ಹೀಗೆ ಬಮ್ಮ. ಏನು ಮಗನೇ?
ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡಿವೆ ತಾಯಿ. ಅದೇನು ಹೇಳು, ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂದು ಯಾರಲ್ಲೂ ಹೇಳಬೇಕು. ಕುಮಾರ, ಹೌದಮ್ಮ, ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಅಮ್ಮ, ಸತ್ಯಸಂಧನಾದ ಧರ್ಮರಾಜನ ಕೈಯಲ್ಲಿ ನನ್ನ ಉತ್ತರಾದ ಕ್ರಿಯೆಗಳನ್ನು ಮಾಡಿಸುವಂತೆ ಕೈ ಜೋಡಿ ಪ್ರಾರ್ಥಿಸಿರು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ, ನಾಶವಾಗಿ ಹೋಗಲಿ. ಅಮ್ಮ, ಮಗವನು ಯುಗದಿ ಕಾಣಲಹುದೆಯೆಂದು. ಅಮ್ಮ, ಮಗವನು ಯುಗದಿ ಕಾಣಲಹುದೆಯೆಂದು ಬಗೆ ಬಗೆಯೊಳು ಕಣ್ಣೀರ ಪೊರೆಯು. ಅಮ್ಮ, ಬಗೆ ಬಗೆಯೊಳು ಕಣ್ಣೀರ ಪೊರೆಯು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಯುಗದಿ ಕಾಣಲಹುದೆಯೆಂದು ಮಗನೇ ನಿನ್ನ ಮಗವನು ಯುಗದಿ ಕಾಣಲಹುದೆಯೆಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಕರದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರದೆ ಕಂದ ಮಗನೇ, ಹೋಗಿ ಬರುವೆನ ಕಂದ, ಹೋಗಿ ಬರುವೆನ. ಹೋಗಿ ಬರುವೆನ ಕಂದ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ದೈವಾನುಗುಣ ಇಲ್ಲದವನು ಬದುಕಿದ್ದು ವ್ಯರ್ಥ. ಹೇ ವಿಧಿ, ಹೇ ವಿಧಿ, ನಿನ್ನ ನೀನೇ ಅಗರಿತವಾದದ್ದು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಹರೋ ದೇವ, ಅರಿಯಲ ಸಾಧ್ಯವೋ. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಹರೋ ದೇವ, ಹರಿಯಲ ಸಾಧ್ಯವೋ. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರ್ಯಾರಿಹರೋ ದೇವ, ಹರಿಯಲ ಸಾಧ್ಯವೋ.
ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದಾರೆ. ಇದೆ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದಾರೆ. ಭೋಗವಿದ್ದರೂ ಸರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀ ಹಾಡಿಸಿದಂತೆ ಆಡಲೇಬೇಕು. ನೀ ಹಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಹಾಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಹರಿತವರ್ಯಾರೋ ಇದು ನಿನ್ನ ಮಾಯೆಯ ಪಲ್ಲವರ್ಯಾರಿಗರೋ ದೇವ ಹರಿಯಲ ಸಾಧ್ಯವೋ ಶ್ರೀಹರಿ ವಿಧಿಯೇ ಶ್ರೀಹರಿ